ಸೊ ನೀವು ಈ ತರ ಬೆಂಚ್ ಪ್ರೆಸ್ ಮಾಡ್ತಿದ್ರೆ ಮೊದಲು ಸ್ಟಾಪ್ ಮಾಡಿ. ಸೊ ಹೆಚ್ಚಿನ ಜಿಮ್ ಬರ್ತಾರೆ, ಡೈರೆಕ್ಟ್ ವರ್ಕಿಂಗ್ ವೇಟ್ ಹಾಕ್ತಾರೆ, 4 ಸೆಟ್ ಮಾಡ್ತಾರೆ ರೆಪಿಟೇಷನ್, ಮುಗೀತು, ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗ್ತಾರೆ. ಸೊ ಈ ಮಿಸ್ಟೇಕ್ ನೀವು ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ. ಸೊ ಫಸ್ಟ್ ಎಂಟಿ ರಾಡಲ್ಲಿ ನೀವು ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿ. ಇವೆಷ್ಟು ಸ್ಟಾಪ್ ಕೂಡ ಆಗಿರ್ಬೋದು, ಯಾಕಂದ್ರೆ ಬೆಂಚ್ ಪ್ರೆಸ್ನ ಸ್ಪೆಸಿಫಿಕ್ ವಾರ್ಮ್ ಅಪ್ ಬೆಂಚ್ ಪ್ರೆಸ್ ಆಗಿದೆ. ಸೊ ಎಂಟಿ ಬಾರ್ ಅಲ್ಲಿ ನೀವು ವಾರ್ಮ್ ಅಪ್ ಮಾಡಿದ್ರಿ, ಅದಾದ ನಿಮ್ಮ 1 ರೆಪ್ ಮ್ಯಾಕ್ಸ್ ಎಷ್ಟು, ಸೇ ನಿಮ್ದು 100 kg 1 ರೆಪ್ ಮ್ಯಾಕ್ಸ್ ಇದ್ರೆ 40% ಅಂದ್ರೆ 40 kg ಬೆಂಚ್ ಪ್ರೆಸ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 60 kg 70 kg ಈ ತರ ಇನ್ಕ್ರಿಮೆಂಟ್ ಮಾಡಿ. ಅದಾದ ನಂತರ ವರ್ಕಿಂಗ್ ಸೆಟ್ ಅಲ್ಲಿ ನೀವು ಫಸ್ಟ್ ಬಂದ ಕೂಡಲೇ ಮಾಡ್ತಿರಲ್ಲ 4 ಸೆಟ್, ಅದನ್ನ ನೀವು ವರ್ಕಿಂಗ್ ಸೆಟ್ ಅಲ್ಲಿ ಮಾಡಬೇಕು. ಡೈರೆಕ್ಟ್ ಆಗಿ ಜಿಮ್ಮಿಗೆ ಬಂದು ನಿಮ್ಮ ಮೇನ್ ವರ್ಕಿಂಗ್ ಸೆಟ್ 80 kg ಹಾಕಿ ಸ್ಟಾರ್ಟ್ ಮಾಡಬೇಡಿ. ಮತ್ತೆ ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಬೆಂಚ್ ಪ್ರೆಸ್ ಅಲ್ಲಿ ಒಂದು ಎಂಟಿ ಬಾರ್ ಅಲ್ಲಿ ವಾರ್ಮ್ ಅಪ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಬೆಂಚ್ ಪ್ರೆಸ್ ನ ಸ್ಪೆಸಿಫಿಕ್ ವಾರ್ಮ್ ಅಪ್ ಬೆಂಚ್ ಪ್ರೆಸ್ ಆಗಿರುತ್ತೆ. ಮತ್ತೆ ಹೆಚ್ಚಿನ ಕಂಪೌಂಡ್ ಮೂವ್ಮೆಂಟ್ ಗಳಿಗೆ ಈ ಐಡಿಯಾ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಜಿಮ್ ಅಲ್ಲಿ ಈ ಮಿಸ್ಟೇಕ್